ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನರಾಯಪಟ್ಟಣ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಸನ ಇವರ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚನ್ನರಾಯಪಟ್ಟಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಸನ ಇವರ ಸಹಯೋಗದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಓದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಮಂಜುಳಾ ಎಂಕೆ ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಗುರುರಾಜು ಜೆಎಸ್ ಸಹಾಯಕ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಕನ್ನಡ ವಿಭಾಗ ನೆರವೇರಿಸಿದರು. ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಮಂಜುನಾಥ ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ಕಾಲೇಜು ಬಾಣವರ ಇವರು ಅಂಬೇಡ್ಕರ್ ಕಾರ್ಯಕ್ರಮದ ಓದುವಿನ ಬಗ್ಗೆ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ಅಂಬೇಡ್ಕರ್ ಅವರು ಓದು ಬಹಳ ಅವಶ್ಯಕವಾಗಿದೆ. ಅವರು ಸಾಕಷ್ಟು ನೋವು ಅವಮಾನಗಳನ್ನು ಅನುಭವಿಸಿದರು. ಜ್ಞಾನದಿಂದ ಇಡೀ ಪ್ರಪಂಚವೇ ಒಪ್ಪುವ ವ್ಯಕ್ತಿ ಮತ್ತು ಶಕ್ತಿಯಾದರು. ಅದಕ್ಕಾಗಿ ನಾವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಓದಬೇಕೆಂದು ತಿಳಿಸಿದರು. ಹಾಗೂ ಶ್ರೀ ಬರ್ನಾಡ್ ಸಹಾಯಕ ಪ್ರಾಧ್ಯಾಪಕರು ಆಂಗ್ಲ ವಿಭಾಗ, ಡಾಕ್ಟರ್ ಮುನಿರಾಜು ಇತಿಹಾಸ ವಿಭಾಗ, ಜೆಎನ್ ಲೋಕೇಶ್ ಸಮಾಜಶಾಸ್ತ್ರ ವಿಭಾಗ, ಪ್ರಕಾಶ್ ಕುಮಾರ್ ಸಿ ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ಪಿ ತಾರನಾಥ್ ಹಾಗೂ ಲಕ್ಷ್ಮೀ ನರಸಿಂಹಯ್ಯ ಹಾಗೂ ಕಾಲೇಜಿನ ಅಧೀಕ್ಷಕರಾದ ಕೃಷ್ಣ, ಎಕೆಎಚ್ ಉಪನ್ಯಾಸಕ ಮಂಜುನಾಥ್, ವೆಂಕಟೇಶ್, ಚೆಲುವೇಗೌಡ, ಶಚೀಂದ್ರ, ಪದ್ಮರಾಜು, ಡಾಕ್ಟರ್ ದಿನೇಶ್, ಮಲ್ಲಿಕಾರ್ಜುನ, ಲೋಹಿತ್ ಮುಂತಾದ ಉಪನ್ಯಾಸಕರು ಹಾಜರಿದ್ದರು. ಕಷ್ಟಗಳು ಬರ್ಲಿ, ಅವಮಾನಗಳಾಗ್ಲಿ, ಅದೆಲ್ಲವನ್ನು ಸಹಿಸಿ ನಾನು ಮೇಲ್ ಬರ್ಬೇಕು ಅನ್ನೋ ಒಂದು ಆತ್ಮವಿಶ್ವಾಸ ಅವರಲ್ಲಿತ್ತು. ಒಂದು ದೃಢ ಸಂಕಲ್ಪ ಇತ್ತು, ಮತ್ತೆ ಒಂದು ಪ್ರಾಮಾಣಿಕತೆ ಇತ್ತು, ಒಂದು ಪರಿಶ್ರಮ ಮತ್ತೆ ಪ್ರಾಮಾಣಿಕವಾದಂತಹ ಪ್ರಯತ್ನ. ಮಕ್ಳು ಇದೆಲ್ಲವೂ ನಿಮ್ ಮನಸ್ಸಲ್ಲಿ ಬರ್ಬೇಕು. ಯಾಕಂದ್ರೆ ಒಬ್ಬ ಟೀಚರ್ ಬೈಯೋದು ನಿಮ್ ಒಳ್ಳೇದಕ್ಕೆ, ಅಥವಾ ಒಂದು ಜೋರ್ ವಾಯ್ಸ್ ಅಲ್ಲಿ ಮಾತಾಡೋದು ಅಂದ್ರೆ ವಿದ್ಯಾರ್ಥಿಗಳಾಗಿ ನಿಮಗೆ ಎಷ್ಟು ಒಂದು ಈಗೋ ಇದ್ದಾಗ ಒಬ್ಬ ಟೀಚರ್ಗೂ ಸಹ ಒಂದು ಇರುತ್ತೆ, ಅವರ ಈಗೋಗೂ ಸಹ ಒಂದು ಹರ್ಟ್ ಆಗಿರುತ್ತೆ. ಆ ಅಂತ ಸ್ಥಿತಿಯಲ್ಲಿ ಒಂದು ಮಾತನ್ನು ಹೇಳಿರ್ತಾರೆ. ಆದ್ರೆ ನೀವು ಅದನ್ನ ಅವಮಾನ ಅಂತ ಅಂದ್ಕೊಂಡ್ರೆ ನಿಮ್ಮ ಗುರಿ ಮುಟ್ಟೋದ್ರ ಕಡೆಗೆ ನೀವು ಏನು ಒಂದು ಮನಸ್ಥಿತಿಯನ್ನ ಬೆಳೆಸ್ಕೋಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ವಿದ್ವತ್ ಪಂಚ ನೃಪತ್ ಪಂಚ ನೈವತುಲ್ಯ ಕದಾಚನ ಸ್ವದೇಶೀಯ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಅಂದ್ರೆ ಮಕ್ಕಳ ಒಬ್ಬ ರಾಜನಿಗಾದ್ರೆ ಅವನ ಪ್ರದೇಶದಲ್ಲಿ ಮಾತ್ರ ಗೌರವ ಸಿಗುತ್ತೆ, ಆದ್ರೆ ಒಬ್ಬ ವಿದ್ಯಾವಂತರಿಗಾದ್ರೆ ಇಡೀ ಪ್ರಪಂಚದಲ್ಲಿ ಅವರಿಗೆ ಒಂದು ಗೌರವ, ಒಂದು ಸ್ಥಾನ ಎಲ್ಲವೂ ಸಿಗುತ್ತೆ. ಇದಕ್ಕೆ ಒಂದು ನೈಜವಾದಂತಹ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ ಅವರು. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಅವ್ರಿಗೊಂದು ರೆಕಗ್ನಿಷನ್ ಸಿಕ್ಕಿದೆ. ಸೊ ಇದಕ್ಕೆ ಎಲ್ಲರಿಗಿಂತ ಹೆಚ್ಚಾಗಿ ಇಲ್ಲಿ ಮಾತಾಡ್ತಾ ಇದ್ರು, ನೀವೆಲ್ಲ ಕುತ್ಕೊಳ್ಳೋದ್ರನ್ನ ಹಗುರವಾಗಿ ನೋಡ್ತೀರಾ, ಆದ್ರೆ ಒಂದು ಲೈನ್ ಬರೆಯೋದು ನಮ್ಗೆ ಕಷ್ಟ. ಯಾವ್ದಾದ್ರು ಒಂದು ವಿಷಯ ಕೊಟ್ಟು ನೀವು 1 ನಿಮಿಷ ಇಲ್ಲಿ ಬಂದು ಮಾತಾಡಿ ಅಂದ್ರೆ ಕಷ್ಟ ಆಗುತ್ತೆ. ಅಲ್ಲಿ ಕುತ್ಕೊಂಡು ನಾವು ಯಾವ ತರ ಬೇಕಾದ್ರೆ ನಮ್ಗೆ ಸೇರಿಸಿದ ಹಾಗೆ, ನೀವು ಅಷ್ಟೇ ಅಲ್ಲ ಮಕ್ಕಳ, ಕೂತ್ಕೊಂಡು ನಮ್ಮ ಜಾಗದಲ್ಲಿ ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ಒಂದು ವೇದಿಕೆ ಮೇಲೆ ಬಂದು ಒಂದು ಲೈನ್ ಬರೀಬೇಕು ಅಥವಾ ಒಂದು ಲೈನ್ ಮಾತಾಡ್ಬೇಕು ಅಂದ್ರೆ ಅದು ತುಂಬಾ ಕಷ್ಟ. ಆದ್ರೆ 234 ಹೆಚ್ಚು ಕಡಿಮೆ 234 ಪುಟಗಳಿರ್ತಕ್ಕಂಥ ಒಂದು ಸಂವಿಧಾನದ ರಚನೆಯನ್ನು ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಎಂತೆಂತ ಮನಸ್ಥಿತಿಗಳಿದ್ದೀವಿ, ಎಂತೆಂತ ರಾಜ್ಯಗಳಲ್ಲೂ ಕೂಡ ಎಲ್ಲಾ ತರದ ಸಮಸ್ಯೆಗಳಿರುತ್ತೆ. ಎಲ್ಲವನ್ನೂ ಒಂದು ಮನಸ್ಥಿತಿ